ಶ್ರೀ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಚೌಡೇಶ್ವರಿಯ ರೂಪವನ್ನು ಧರಿಸಿಕೊಂಡಿರ್ತಕ್ಕಂಥದ್ದು. ಆದ್ದರಿಂದ ಈ ಜಗತ್ತಿನಲ್ಲೇ ಒಂದು ರಕ್ಷಣೆಗೋಸ್ಕರ ಯಾಕೆ ಈ ಚೌಡೇಶ್ವರಿ ದೇವಿಯು ಎಲ್ಲಿ ಉಗಮ ಆದಲು ಎನ್ನುವಂಥ ಸಣ್ಣ ವಿಚಾರವನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಯಾವ ರೀತಿಯಾಗಿ ಹಿಂದೆ ಬಹಳ ಪುರಾತನ ಕಾಲದಲ್ಲಿ ದೇವಲ ಮಹರ್ಷಿ ಎನ್ನುವಂಥ ಮಹಾಋಷಿಯು ಒಂದು ಉಗಮ ಆಗಬೇಕಾದ್ರೆ ಒಂದು ಕಾರಣ ಉಂಟು. ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ಯಾರಿಗೂ ವಸ್ತ್ರಗಳಿರಲಿಲ್ಲ. ಎಲ್ಲ ನಿರ್ವಸ್ತ್ರವಾಗಿ ಇರತಕ್ಕಂಥ ಕಾಲದಲ್ಲಿ, ಅಂದರೆ ದೇವತೆಗಳಿಗೂ ಸಹ ವಸ್ತ್ರಗಳು ಇರಲಿಲ್ಲ. ಅಂಥ ಒಂದು ಕಾಲದಲ್ಲಿ ಬ್ರಹ್ಮ, ವಿಷ್ಣು, ಇನ್ನೂ ಅನೇಕ ದೇವರುಗಳು ಇಂಥ ಒಂದು ಪರಿಸ್ಥಿತಿಯನ್ನು ಹೋಗಲಾಡಿಸಬೇಕು ಎನ್ನುವಂಥ ಇಂದ್ರಾದಿ ದೇವತೆಗಳೆಲ್ಲ ಈಶ್ವರನಲ್ಲಿ ಮೊರೆ ಹೋಗ್ತಾರೆ. ದಯವಿಟ್ಟು ನಮಗೆಲ್ಲ ಮಾನ ಮುಚ್ಚಿಕೊಳ್ಳುವುದಕ್ಕಾಗಿ ಒಂದು ವಸ್ತ್ರ ಅಗತ್ಯ ಇದೆ. ಅದಕ್ಕೋಸ್ಕರವಾಗಿ ಇದಕ್ಕೇನಾದರೂ ಒಂದು ಉಪಾಯ ಹುಡುಕಿಕೊಡಬೇಕು ಎನ್ನುವಂಥ ಒಂದು ದಾರಿಯನ್ನು ಕೇಳಬೇಕಾದಾಗ ಆಗ ಶ್ರೀ ಪಾರ್ವತಿ ಪರಮೇಶ್ವರರಲ್ಲಿ ವಿನಂತಿ ಮಾಡಿಕೊಂಡು ಎಲ್ಲ ಇಂದ್ರಾದಿ ದೇವಗಣಗಳೆಲ್ಲರೂ ಒಂದು ವಿನಂತಿ ಮಾಡಬೇಕಾದ್ರೆ ಹಾಗೇನಾಗುತ್ತೆ, ಪಾರ್ವತಿ ಪರಮೇಶ್ವರರು ಆಲೋಚಿಸಿ ಜಗತ್ತಿಗೆಲ್ಲ ಮಾನ ಮುಚ್ಚಿಕೊಳ್ಳುವುದಕ್ಕಾಗಿ ಶ್ರೀ ದೇವಲ ಮಹರ್ಷಿ ಎನ್ನುವಂಥ ಮಹರ್ಷಿಯನ್ನು ಆ ತ್ರಿನೇತ್ರ ಪಾಲನೇತ್ರದಿಂದ ಮೂರನೇ ಕಣ್ಣಿನಿಂದ ಆ ಮಹರ್ಷಿಯನ್ನು ಉದ್ಭವ ಆಗ್ತಾರೆ. ಆ ದೇವಲ ಮಹರ್ಷಿಯು ಅವನ ಕರ್ತವ್ಯ ನೇಕಾರಿಕೆ, ಅಂದರೆ ಇಡೀ ಜಗತ್ತಿಗೆಲ್ಲ ಅವನು ಮಾನ ಮುಚ್ಚುವುದಕ್ಕಾಗಿ ವಸ್ತ್ರಗಳನ್ನು ನೇಯ್ದು ಎಲ್ಲರಿಗೂ ದಾನವಾಗಿ ಕೊಡಬೇಕು ಎನ್ನುವಂಥ ದೇವಲ ಮಹರ್ಷಿಗೆ ಪಾರ್ವತಿ ಪರಮೇಶ್ವರರಲ್ಲಿ ಅಪ್ಪಣೆ ಆಗುತ್ತೆ. ಅದೇ ರೀತಿಯಾಗಿ ಈ ಜಗತ್ತಿಗೆಲ್ಲ ದೇವಲ ಮಹರ್ಷಿಯು ವಸ್ತ್ರಗಳನ್ನು ನೇಕಾರಿಕೆ ಮುಖೇನ ಎಲ್ಲರಿಗೂ ಅರ್ಪಣೆ ಮಾಡ್ತಾರೆ. ಅದು ಯಾವ ರೀತಿಯಾಗಿ ವಸ್ತ್ರಗಳನ್ನು ನೇಕಾರಿಕೆ ರೂಪದಲ್ಲಿ ಕೊಡ್ತಾರೆ ಅಂತಂದರೆ, ಅನೇಕವಾಗಿರ್ತಕ್ಕಂಥ ದಾರ ಮತ್ತು ಈ ನಾವು ಏನು ರೇಷ್ಮೆ ನೂಲು ಇತ್ಯಾದಿಗಳು ಪ್ರಕೃತಿಯಿಂದ ದೊರಕುವಂಥ ಒಂದು ಸಂದರ್ಭದಲ್ಲಿ ಅದನ್ನೆಲ್ಲ ತೆಗೆದುಕೊಂಡು ಆ ದಾರಗಳನ್ನೆಲ್ಲ ಬಣ್ಣದ ಅದಕ್ಕೆ ಬಣ್ಣಗಳನ್ನು ಲೇಪನ ಮಾಡಿ ಆ ನಂತರ ಎಲ್ಲರಿಗೂ ವಸ್ತ್ರಗಳನ್ನು ಕೊಡ್ತಾ ಇರ್ತಾರೆ. ಆ ನಂತರ ಆ ನೇಕಾರಿಕೆಗೆ ಸಂಬಂಧಪಟ್ಟಂತೆ ಮುಂದುವರಿತಾ ಮಹರ್ಷಿಯು ಅದಕ್ಕೆ ಭಾಳಷ್ಟು ರಾಕ್ಷಸರು ಅದನ್ನು ಅಡ್ಡ ಹಾಕ್ತಾರೆ. ಎಲ್ಲ ಮನುಷ್ಯ ಜಾತಿಯು ದೇವತೆಗಳೆಲ್ಲರೂ ಸಹ ಬಣ್ಣದ ರಂಗಿನ ಬಟ್ಟೆಗಳನ್ನು ಉಟ್ಕೊಳ್ತಾ ಇದ್ದಾರೆ. ರಾಕ್ಷಸರು ನಮಗೂ ಸಹ ಇಂಥ ವಸ್ತ್ರಗಳನ್ನೆಲ್ಲ ನಮಗೂ ಬೇಕು ಎನ್ನುವಂಥ ಒಂದು ಅಡ್ಡಿಪಡಿಸ್ತಾರೆ ದೇವಲ ಮಹರ್ಷಿಗೆ. ಅದಕ್ಕೆಲ್ಲ ನಮಗೆ ಆ ಒಂದು ನೂಲನ್ನು ತೆಗೆದುಕೊಂಡು ಹೋಗ್ತಾ ಇರಬೇಕಾದ್ರೆ ದೇವಲ ಮಹರ್ಷಿಯು ರಾಕ್ಷಸರು ವಿಪರೀತವಾಗಿ ಹುಟ್ಟುಕೊಂಡು ಆ ನೇಕಾರಿಕೆ ಉದ್ಯಮಕ್ಕೆ ತೊಂದರೆಯನ್ನು ಕೊಡ್ತಾರೆ ದೇವಲ ಮಹರ್ಷಿಗೆ. ಆಗ ದೇವಲ ಮಹರ್ಷಿಯು ತನಗೆ ಏನೂ ತೋಚದೆ ಇರಬೇಕಾದ್ರೆ ಆಗ ದೇವರಲ್ಲಿ ಮೊರೆ ಹೋಗೋದು ಸಹಜ. ಯಾವುದೇ ಮನುಷ್ಯನಿಗೆ ಕಷ್ಟ ಬಂದಾಗ ದೇವರಲ್ಲಿ ಹೋಗುವಂಥ ಪದ್ಧತಿ ಇರೋದರಿಂದ ಮತ್ತೆ ಪಾರ್ವತಿ ಪರಮೇಶ್ವರನಲ್ಲಿಗೆ ತಂದೆ ತಾಯಿಯಲ್ಲಿಗೆ ಹೋಗಿ ಇಂಥ ಒಂದು ಕಷ್ಟಗಳನ್ನು ನಮಗೆ ದೂರ ಮಾಡಬೇಕು ಭಗವಂತ, ನೇಕಾರಿಕೆ ಭಾಳ ಕಷ್ಟ ಆಗ್ತಾ ಇದೆ, ನಾವು ಬಟ್ಟೆಯನ್ನು ಉತ್ಪಾದನೆ ಮಾಡೋಕ್ಕಾಗ್ತಾ ಇಲ್ಲ, ರಾಕ್ಷಸರ ಕಾಟ ಹೆಚ್ಚಾಗಿದೆ,
ಇದಕ್ಕೆ ಸುಗಮವಾಗಿರತಕ್ಕಂಥ ದಾರಿಯನ್ನು ಒದಗಿಸಿ ಕೊಡಬೇಕು ಎನ್ನುವಂಥ ದೇವಲ ಮಹರ್ಷಿ ಪ್ರಾರ್ಥನೆ ಮಾಡಿದಾಗ ಆಗ ಮತ್ತೆ ಪಾರ್ವತಿ ಪರಮೇಶ್ವರರು ಆಲೋಚನೆ ಮಾಡೋದಂಥದ್ದು ಏನಂತಂದರೆ ಇದನ್ನು ಯಾವುದಾದ್ರೂ ಒಂದು ಸ್ತ್ರೀ ಶಕ್ತಿ ಅಂದರೆ ಆದಿಶಕ್ತಿಯೇ ಇದಕ್ಕೆ ಸರಿಯಾದ ಉಪಾಯವು ಎನ್ನುವಂಥ ಒಂದು ಮಾರ್ಗವನ್ನು ಅನುಸೂಚಿಸಿ ಆಷಾಢದ ಅಮಾವಾಸ್ಯೆ ರಾತ್ರಿ 12 ಗಂಟೆಯ ಸಮಯದಲ್ಲಿ ಚೌಡೇಶ್ವರಿ ಎನ್ನುವಂಥ ದೇವಿಯನ್ನು ಆ ಪಾರ್ವತಿ ಪರಮೇಶ್ವರರು ಲೋಕ ಕಲ್ಯಾಣಾರ್ಥವಾಗಿ ಕಳಿಸಿಕೊಡ್ತಾರೆ. ಅವಳು ಈ ನೇಗೆ ಸಂಬಂಧಪಟ್ಟಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡೋದಕ್ಕೋಸ್ಕರ, ಆಮೇಲೆ ಆ ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡೋದಕ್ಕೋಸ್ಕರ ಆ ದೇವಿಯು ಉಗಮ ಆಗಿ ರಾಕ್ಷಸರನ್ನೆಲ್ಲ ಅಟ್ಟಾಸ ಮೆರೆದು ಅವರನ್ನೆಲ್ಲ ಭಾಳಷ್ಟು ಯುದ್ಧ ಮಾಡಿ ಹೋರಾಟ ಮಾಡಿ ಚಂಡಮುಂಡರನ್ನು ವಧೆ ಮಾಡಿ ಮತ್ತೆ ಚೌಡೇಶ್ವರಿ ಎನ್ನುವಂಥ ನಾಮಾಂಕಿತದಿಂದ ಆ ದೇವಿಯು ಆಷಾಢದ ಅಮಾವಾಸ್ಯೆ ದಿವಸ ರಾತ್ರಿ 12 ಗಂಟೆಗೆ ಆಕೆ ಹುಟ್ಟುತ್ತಾಳೆ. ಆದ ಕಾರಣ ಆಷಾಢ ಅಮಾವಾಸ್ಯೆ ದಿವಸ ಆಕೆಯ ಜಯಂತಿ ಅಂದರೆ ಬರ್ತ್ಡೇ, ಹುಟ್ಟುಹಬ್ಬದ ದಿವಸ ಇಡೀ ಜಗತ್ತಿನಾದ್ಯಂತ ಚೌಡೇಶ್ವರಿ ದೇವಿಯ ಒಂದು ಹುಟ್ಟುಹಬ್ಬ, ಜಗನ್ಮಾತೆ ಆಗಿರ್ತಕ್ಕಂಥ ಜಯಂತಿಯನ್ನು ಆಚರಣೆ ಮಾಡುವಂಥ ರೂಢಿಯಲ್ಲಿದೆ. ಇದಕ್ಕೋಸ್ಕರ ಯಾವುದೇ ಒಂದು ನಮಗೆ ತೊಂದರೆ ಆದಾಗ ನೇಕಾರಿಕೆ ಉದ್ಯಮವು ಸದಾ ಕಾಲ ಸನ್ಮಾರ್ಗವಾಗಿ ನಡಿಬೇಕಾದರೆ ಚೌಡೇಶ್ವರಿ ಆಶೀರ್ವಾದ ಬೇಕೇ ಬೇಕು. ಅದಿಲ್ಲದಿದ್ದರೆ ನೇಕಾರಿಕೆ ಉದ್ಯಮ ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ. ತಾಯಿ ಆಶೀರ್ವಾದದಿಂದ ಆ ನೇಕಾರಿಕೆ ಮತ್ತೆ ಬಹಳಷ್ಟು ಇಲ್ಲಿ ತನಕ ಮುಂದುವರಿಕೊಂಡು ಬಂದಿದೆ ಅಂತಂದರೆ ಆ ದೇವಿಯ ಒಂದು ಆಶೀರ್ವಾದದಿಂದ. ಆದ್ದರಿಂದ ತಾವೆಲ್ಲ ಈ ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದೀರಾ. ನಾವೆಲ್ಲ ದೇವಿಯ ಉಪಾಸನೆಯನ್ನು ಮಾಡಬೇಕು, ಆ ದೇವಿಯನ್ನು ಸ್ಮರಣೆ ಮಾಡಬೇಕು, ಪೂಜೆ ಮಾಡಬೇಕು, ಅವಳಿಗೆ ಪ್ರೀತಿಯಾಗುವ ರೀತಿಯಲ್ಲಿ ನಾವೆಲ್ಲ ನಡೆದುಕೊಳ್ಳಬೇಕು. ಅಂತಂದರೆ ನಾವು ಬಂದಿರತಕ್ಕಂಥ ವಿಷಯವು ಆ ಚೌಡೇಶ್ವರಿ ದೇವಿಯನ್ನು ಕೃಪೆಗೋಸ್ಕರ, ಅವಳ ಕೃಪೆ ಆಗಬೇಕು ಅಂದರೆ ನಾವೆಲ್ಲ ಏನು ಮಾಡಬೇಕು? ಭಕ್ತಿ ಕೊಡಬೇಕು. ಭಕ್ತಿಯಿಂದ ನಾವೆಲ್ಲ ಪೂಜೆ ಮಾಡಿದ್ದೇ ಆದರೆ ಆ ದೇವಿಯು ನಮಗೆ ಆಶೀರ್ವಾದ ಮಾಡ್ತಾಳೆ. ಮನೆಯಲ್ಲಿ ಮಾಡ್ತಕ್ಕಂಥ ಬೇಕಾದಷ್ಟು ಕೆಲಸಗಳಿರ್ತವೆ. ಆದರೂ ಸಹ ತಾವೆಲ್ಲ ಇಷ್ಟೊಂದು ದಿನ ಇವತ್ತು ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ. ತಮ್ಮೆಲ್ಲರಿಗೂ ಆ ಚೌಡೇಶ್ವರಿ ದೇವಿಯು ಅನುಗ್ರಹವನ್ನು ಕೊಟ್ಟು ಆಯುರ ಆರೋಗ್ಯ ಐಶ್ವರ್ಯಗಳನ್ನೆಲ್ಲ ಕೊಟ್ಟು ಕಾಪಾಡಬೇಕು ಎನ್ನುವಂಥ ಒಂದು ಮಾತನ್ನು ಹೇಳಿ ಈ ಒಂದು 2 ಮಾತುಗಳನ್ನು ಹೇಳಲು ನಾವು ಅಪೇಕ್ಷೆ ಪಟ್ಟು ತಮ್ಮೆಲ್ಲರಿಗೂ ತಿಳಿಸಿದ್ದೇವೆ. ನಮಸ್ಕಾರ.